ಮೈತ್ರಿಕೂಟದಿಂದನೇ ಆ ಮಟ್ಟಕ್ಕೆ ತಾವು ಬಂದು ನಿಂತೀವಿ ಅನ್ನೋದು ಮಾತು ಹೇಳ್ತೇವೆ. ಕರ್ನಾಟಕದಲ್ಲೂ ನಾವು 24ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೈತ್ರಿಕೂಟದಿಂದ NDAದಿಂದ JDS BJP ಸೇರೋದ್ರಿಂದ ಆ ಸಾಧನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಭಾಳ ಸ್ಪಷ್ಟವಾಗಿ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ರಾಷ್ಟ್ರೀಯ ಪಕ್ಷವಾದ BJPಯವರು ನಮ್ಮ JDS ಪಕ್ಷದ ವರಿಷ್ಠರಾದ HD ಕುಮಾರಸ್ವಾಮಿ ಅವರಿಗೆ, ದೇವೇಗೌಡ ಅವರಿಗೆ ಭಾಳ ವಿಶ್ವಾಸ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಮೈತ್ರಿ ಆಗುವ ಈಗ ಲೋಕಸಭೆಯಲ್ಲಿ ಮೈತ್ರಿ ಆಗಿತ್ತು, ವಿಧಾನಸಭೆಯಲ್ಲೂ ಮೈತ್ರಿ ಆಗ್ತದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಗೊತ್ತಿಲ್ಲ ಏನೇನು ಪಕ್ಷದ ತೀರ್ಮಾನ ಏನಾಗ್ತದೆ, ಫ್ರೆಂಡ್ಲಿ ಫೈಟ್ಗೆ ಹೋಗ್ತೀವೋ ಮೈತ್ರಿ ಮುಖಾಂತರ ಹೋಗ್ತೀವೋ ಪಕ್ಷದ ಹಿರಿಯರು ನಿರ್ಣಯ ತಗೊಳ್ತಾರೆ. ಒಂದು ವೇಳೆ ಮೈತ್ರಿ ಹೋದರೆ ನಮ್ಮ ಬೇಡಿಕೆ ಆ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒಂದು ಸಮನ್ವಯ ಸಮಿತಿ ಇರ್ತದೆ. ನಾವು ನಮ್ಮ ಒಂದು ಇದರಲ್ಲಿ ಚರ್ಚೆ ಮಾಡಿ ನಮಗೆ ಎಷ್ಟು ಅನುಕೂಲಕರವಾಗಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಅನುಕೂಲಕರವಾಗಿದೆ, ಯಾಕಂದ್ರೆ ಮಾನದಂಡ ಕಳೆದ MLA ಚುನಾವಣೆಯಲ್ಲಿ ನಾವು ಎಲ್ಲೆಲ್ಲಿ ಮತ ಎಷ್ಟೆಷ್ಟು ತಗೊಂಡಿದ್ದೀವಿ ಅಂತ ನಮಗೂ ಅರಿವಿದೆ, ಅವ್ರಿಗೂ ಅರಿವಿದೆ. ಆ ಆಧಾರದ ಮೇಲೆ ನಾವು ಒಂದಿಷ್ಟು ಬೇಡಿಕೆಗಳನ್ನು ಇಡ್ತೀವಿ, ಅವರು ಇಡ್ತಾರೆ. ನಮ್ಮ ವರಿಷ್ಠರು ಏನು ಅಂತ ತೀರ್ಮಾನ ಮಾಡ್ತಾರೆ. ಅದೇನು 50-50ನೋ ಅಥವಾ 60-40ನೋ ಹೆಂಗೆ? ಚುನಾವಣೆ ನೋಡಿದ್ರೆ 50-50 ಆಗದೆ. ವರಿಷ್ಠ ತೀರ್ಮಾನ ಅಂತಿಮ ತೀರ್ಮಾನ, ನಮಗೆ ಹೆಚ್ಚು ಕೊಟ್ಟು ಕೊಡಬೇಕು, ಗೊತ್ತಿಲ್ಲ. ಈ ಬೆಂಗಳೂರಲ್ಲಿ ಮೊನ್ನೆ ಏನೋ ಪದಾಧಿಕಾರಿ ಆಯ್ಕೆ ಮೀಟಿಂಗ್ ಎಲ್ಲ ಆಯಿತು ಅಂತ ಹೇಳ್ತಾರೆ ನಮ್ಮ JDS ಪಕ್ಷದ ಕೋರ್ ಕಮಿಟಿ ಮೆಂಬರ್ಗಳನ್ನೆಲ್ಲ ಕರೆದು ಏನೋ ಮೀಟಿಂಗ್ ಮಾಡಿದ್ರು ಅಂತ ಹೇಳಿದ್ರು. ಅದು ಪದಾಧಿಕಾರಿ ಆಯ್ಕೆ ಆಯಿತಾ ಅಥವಾ ಮೊನ್ನೆ ನಡೆದಂಥ ರಾಜ್ಯದಲ್ಲಿ ನಡೆದಂಥ ಸಭೆಯಲ್ಲಿ ಯಾವುದೇ ಥರದ ಪದಾಧಿಕಾರಿ ಸಭೆ ಅಲ್ಲ. ಈ 22 ಕಾರ್ಯಕ್ರಮದ ತಯಾರಿಗೆ ಪೂರ್ವಭಾವಿ ಮತ್ತು ಗ್ರೇಟರ್ ಬ್ಯಾಂಗ್ಳೂರು ಬಗ್ಗೆ ಚರ್ಚೆ ಆಯಿತು. ಗ್ರೇಟರ್ ಬ್ಯಾಂಗ್ಳೂರು ಚುನಾವಣೆ ಬಗ್ಗೆ ಚರ್ಚೆ ಆಯಿತು. ಅಷ್ಟು ಪದಾಧಿಕಾರಿಗಳ ಆಯ್ಕೆ ಅನ್ನೋದು